ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ಜನವರಿ 14 ಮೈಸೂರಿನ ರಂಗಾಯಣದಲ್ಲಿ ಬಿಡುಗಡೆ ಘೋಷಣೆಯೊಂದಿಗೆ 6 ದಿನಗಳ ಬಹುರೂಪಿ ರಾಷ್ಟ್ರೀಯ ನಾಟಕೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಬಹುಭಾಷಾ ನಟರಾದ ಅತುಲ್ ಕುಲಕರ್ಣಿ, ಪ್ರಕಾಶ್ ರಾಜ್, ಜಿಲ್ಲಾಧಿಕಾರಿ ಜಿ ಲಕ್ಷ್ಮೀಕಾಂತ ರೆಡ್ಡಿ, ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್, ನಟಿ ಭಾವನಾ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕರಾದ ವಿಎನ್ ಮಲ್ಲಿಕಾರ್ಜುನ ಸ್ವಾಮಿ, ಉಪ ನಿರ್ದೇಶಕ ಡಾಕ್ಟರ್ ಎಂಡಿ ಸುದರ್ಶನ್, ರಂಗ ಸಮಾಜ ಸದಸ್ಯರಾದ ಎಚ್ಎಸ್ ಸುರೇಶ್ ಬಾಬು, ರಾಜಪ್ಪ ದಳವಾಯಿ, ಯಕ್ಷ ರಂಗಾಯಣ ನಿರ್ದೇಶಕ ವೆಂಕಟರಮಣ ಐತಾಳ್ ಮತ್ತಿತರರು ಉಪಸ್ಥಿತರಿದ್ದರು. ಹಾಗೆ ಸದಾ ವರ್ತಮಾನದ ಜೊತೆಗೆ ಭವಿಷ್ಯದ ಕಡೆಗೆ ಮುಖ ಮಾಡುತ್ತಾ ಕ್ರಿಯಾಶೀಲವಾಗಿರುವಂತಹ ಚತುರ್ವಿಧ ವಾದ್ಯ ಅಭಿನಯಗಳಿಂದ ಕಂಗೊಳಿಸುವಂಥದ್ದು ನಮ್ಮ ಈ ಸಂಕೀರ್ಣವಾದಂತಹ ಸಂಗೀತ, ನೃತ್ಯ, ನಾಟಕ ಎಲ್ಲವನ್ನ ಮೇಳೈಸಿಕೊಂಡಿರುವಂತಹ ಒಂದು ಕಲೆ ಅಂತಂದ್ರೆ ಅದು ಈ ನಮ್ಮ ರಂಗಭೂಮಿಯ ಕಲೆಗಳು. ಆತ್ಮೀಯರೇ, 24ನೇ ಬಹುರೂಪಿ ರಾಷ್ಟ್ರೀಯ ನಾಟಕೋತ್ಸವದ ಉದ್ಘಾಟನಾ ಸಮಾರಂಭ ಇದೇ ದಿನ ಮೈಸೂರು ರಂಗಾಯಣ ಸ್ಥಾಪಿಸಲಾಯಿತು, ಪ್ರಾರಂಭಗೊಳ್ತು. ಇವತ್ತಿಗೆ ರಂಗಾಯಣಕ್ಕೆ 35 ವರ್ಷಗಳ ಹರೆಯ. ಹಾಗೆ 2001ನೇ ಇಸ್ವಿಯಲ್ಲಿ ಅಕ್ಕ ರಾಷ್ಟ್ರೀಯ ನಾಟಕೋತ್ಸವ ಅನ್ನುವ ಹೆಸರಿನಲ್ಲಿ ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ನಾಟಕೋತ್ಸವ ಪ್ರಾರಂಭ ಆಯಿತು. ನಂತರದಲ್ಲಿ ಬಹುರೂಪಿ ಎನ್ನುವ ಶೀರ್ಷಿಕೆಯಲ್ಲಿ ಇದು 24ನೇ ವರ್ಷ ಮೈಸೂರು ರಂಗಾಯಣ ರಾಷ್ಟ್ರೀಯ. ಅಂದರೆ ಸುಳ್ಳನ್ನು ಬಿತ್ತಿ ಬೆಳೆ ಮಾಡಿ ಹಸನಾಗಿ ಹಂಚ್ತಾ ಇರುವ ಕಾಲದಲ್ಲಿ ನಾವು ಸತ್ಯವನ್ನು ಹೇಳಲೇಬೇಕು. ಸತ್ಯವನ್ನೇ ಹೇಳುತ್ತೇವೆ ಅಂತ ಸುಳ್ಳನ್ನು ಹೇಳುತ್ತಿರುವ ಕಾಲದಲ್ಲಿ ನಾವು ಸತ್ಯವನ್ನು ಮಾತಾಡಲೇಬೇಕು. ನಾಳೆಯಿಂದ ಚಾಲನೆ ಆಗ್ತಾ ಇದೆ. ವಿಶೇಷವಾಗಿ ಮಕ್ಕಳಿಗಾಗಿ ಅವರ ಮನಸ್ಸನ್ನು ನಾಟುವಂತ ರಂಗೋತ್ಸವದ ಸಾಂಕೇತಿಕ ಚಾಲನೆ. This year, liberation. Extremely important value, which unfortunately has turned into a bad word these days. Liberals, the word liberal has become like a bad word. That is such an unfortunate thing for a country, for a culture that has been here for years together, propagating that, like what we were just given. This is liberty, this is freedom, this is fraternity that the country has been propagating. Having said that, I think, like Satish sir was saying in his speech, it is our responsibility now as theatre workers. It falls on us. It is very important to see what theatre can do. The obvious comparison always is with films, but let me tell you, film is the most expensive art. It has the load of money on its head. ಬಹಳ ಚೆನ್ನಾಗಿ ಹೇಳಿದ್ರು ಪ್ರಸ್ತಾವನೆಯಲ್ಲಿ ನಮ್ಮ ಸತೀಶ್ ಅವರು, ಮತ್ತು ಅದ್ಭುತವಾಗಿ ಇದರ ಆಶಯವನ್ನ, ಕರ್ನಾಟಕದ ರಂಗಭೂಮಿಯ ಪರಿಣಾಮವನ್ನು ಅತುಲ್ ಅವರು ಮಾತಾಡೋದು. ಥ್ಯಾಂಕ್ ಯು ಸೋ ಮಚ್ ಅತುಲ್ for having accepted our invitation and to be here among us, and we really wanted a guy like you to be here. Thank you for adding meaning and sharing lovely thoughts with us. ಹೌದು, ನರೇಟಿವ್ಗಳು ಚೇಂಜ್ ಆಗ್ತಿದೆ. ಮೊನ್ನೆ ಟೈಮ್ಸ್ ಆಫ್ ಇಂಡಿಯಾದೊಂದು ಹೈದರಾಬಾದ್ ಒಂದು ಕಾರ್ಯಕ್ರಮ ಆಯಿತು, and there was a Gandhi's photograph and documented some. ಅದರಲ್ಲಿ ಮಾಡಿ ಮಹಾತ್ಮ ಗಾಂಧಿ in 1948 he attended and spoke about communal harmony. 2 days later he passed away. I said, hello, Mr. Times of India,
Mahatma did not pass away, he was killed by a terrorist. So what Satish is saying, what Atul is saying is, ಹೇಗೆ ಒಂದು ನರೇಟಿವ್ ಅನ್ನ ಬೆಳೆಸ್ತಾ ಹೋಗ್ತಾ ಇದ್ದಾರೆ ಇವರು. ನೋಡಿ, ಆ ನರೇಟಿವ್ ಹೆಂಗ್ ಬೆಳೆಸ್ತಾ ಹೋಗ್ತಾರೆ ಅಂದ್ರೆ, ಮುಂದಿನ ತಲೆಮಾರಿಗೆ ಇತಿಹಾಸವನ್ನೇ ತಿರುಚುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪಾಸ್ಟ್ ಅವೇ ಅಂತ ಮಹಾತ್ಮ ಗಾಂಧಿ. ಇನ್ನೊಬ್ಬ ನಮ್ಮ ಮಹಾನಟರು 24 ಗಂಟೆ ಕೆಲಸ ಮಾಡ್ತಾರಲ್ಲ, ಅದಕ್ಕೆ LNT yesterday gives a statement. ಭಾನುವಾರ ಯಾಕಪ್ಪ ಮನೇಲಿ ಕೆಲಸ ಮಾಡ್ತೀರಿ, ಹೌ ಲಾಂಗ್ ವಿಲ್ ಯು ಸ್ಟೇರ್ ಎಟ್ ಯುವರ್ ವೈಫ್ ಅಂತ. ಅಂದ್ರೆ ಅವರೇ 24 ಗಂಟೆಗೆ ಅವ್ರ ವೈಫ್ ಇಲ್ಲ, ಸ್ಟೇರ್ ಮಾಡಲ್ಲ, ನಮ್ಗಿದಾರೆ ಸ್ಟೇರ್ ಮಾಡ್ತೀವಿ, ಏನ್ ಮಾಡೋಣ. ಅದಕ್ಕೆ ನಾನು ಹೇಳ್ದಂಗೆ ಒಂದು ಕೆಲಸ ಮಾಡೋಣ, ಫ್ರೈಡೇ ಸ್ಯಾಟರ್ಡೇ ಆದ್ಮೇಲೆ ಸಂಡೇ ತಯಾರಾಕ್ಬಿಡಿ, ಸ್ಟೇರ್ ಡೇ ಅಂತ ಇಟ್ಕೊಳ್ತೀವಿ ನಾವು. ಬಹಳ ಮುಖ್ಯ ಈ ತರದ ನಮ್ಮ ಎಲ್ಲ ಒಂದಾಗೋದು. ಯಾಕಂದ್ರೆ ಅತುಲ್ ಹೇಳಿದ ಹಾಗೆ, ಸೈಲೆನ್ಸ್ ಹ್ಯಾಸ್ ನೆವರ್ ವನ್ ಎನಿ ವಾರ್ಸ್ ಅಂಡ್ ದೇರ್ ಇಸ್ ನೋ ಪಾಯಿಂಟ್ ಇನ್ ಬೀಯಿಂಗ್ ಅಪೊಲಿಟಿಕಲ್. ಬಹಳಷ್ಟು ಜನ ರಾಜಕಾರಣವನ್ನ ಪೊಲಿಟಿಕಲ್ ಆಗಿದ್ದ ಕಾರಣಕ್ಕೆ ನಾವು ಈ ಸ್ಥಿತಿಗೆ ಬಂದಿರೋದು. ಯಾಕಂದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಭವಿಷ್ಯದ ಇತಿಹಾಸವನ್ನ ಬರೆದಾಗ ತಪ್ಪು ಮಾಡಿದವ್ರನ್ನ ಮರಿಬೋದೇನೋ, ಮೌನವಾಗಿದ್ದವ್ರನ್ನ ಯಾರು ಮರೆಯೋದೇ ಇಲ್ಲ, ಅವರನ್ನ ಕ್ಷಮಿಸೋದಿಲ್ಲ. ಮುಂದಿನ ತಲೆಮಾರು ಮಾತಾಡಬೇಕಾಗಿದೆ, ಪ್ರಶ್ನಿಸಬೇಕಾಗಿದೆ. ಹೇಗೆ ಈ ದೇಶಕ್ಕೆ ಅರಣ್ಯ ಮುಖ್ಯನೋ, ಗಿಡಗಳ ಮುಖ್ಯನೋ, ರಂಗಭೂಮಿ ಕೂಡ ಅಷ್ಟೇ ಮುಖ್ಯ ಅಂತ ಸಮಾಜಕ್ಕೆ ಹೇಳಬೇಕಾಗಿದೆ. ಇವತ್ತು ರಂಗಾಯಣದ ಬಹುರೂಪಿ ಹಲವು ವರ್ಷಗಳ ಹಿಂದೆ ಇದರ ಉದ್ಘಾಟನೆಗೆ ಬಂದಿದ್ದೆ, ಗೆಳೆಯ ಜನ್ನಿ ನಿರ್ದೇಶಕರಾಗಿದ್ದಾಗ. ಆ ನಂತರದ ರಂಗಭೂಮಿಲಿ ಏನ್ ಮಾಡಬೇಕು ಅಂತ ಕಳೆದ 2 ವರ್ಷಗಳಿಂದ ನಮ್ಮ ತಂಡ ನಿರ್ದಿಗಂತ ಇಲ್ಲೇ ಶ್ರೀರಂಗಪಟ್ಟಣದಲ್ಲಿ ರಂಗಭೂಮಿಯನ್ನು ಕೆಲಸ ಮಾಡ್ತಾ ಇದೆ. ಮೊನ್ನೆ ನಿರಂತರದ ಉದ್ಘಾಟನೆಗೆ ಬಂದಿದ್ದೆ, ನಿರಂತರ ಫೆಸ್ಟಿವಲ್, ಇವತ್ತು ರಂಗಾಯಣ. ಎಲ್ಲ ರಂಗಕರ್ಮಿಗಳಲ್ಲಿ ವಿನಂತಿ, ಮೈಸೂರು ಒಂದು ಅದ್ಭುತವಾದ ಒಂದು ಸಾಂಸ್ಕೃತಿಕ ಕೇಂದ್ರ ಆಗ್ತಾ ಇದೆ, ಒಂದು ಡಿಬೇಟಿಂಗ್ ಪಾಯಿಂಟ್ ಆಗ್ತಾ ಇದೆ. ಇವತ್ತು ರಂಗಭೂಮಿ, ಈ ತರದ ರಂಗೋತ್ಸವಗಳು ಮೈಸೂರಿನಲ್ಲಿ ಉಳಿಯೋದಕ್ಕೆ ಕಾರಣ ನೀವು ರಂಗಾಸಕ್ತರು ಮಾತ್ರ. ಒಂದು ಬಹು ಮುಖ್ಯವಾದ ಏನು ಈ ವಾರ, ಇದು ಬಹುರೂಪಿ ಅಂತ ಒಂದು ವಾರದ ಕಾಲ ಹಲವಾರು ಚಟುವಟಿಕೆಗಳಿಂದ ಇದು ನಡೆಯುತ್ತೆ. ಇವೆಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳಿದೆ, ನಾಟಕೋತ್ಸವ ಆಗಿರ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ವಿಚಾರ ಸಂಕಿರಣ ಅಂತ ಏನಿದೆ, ಎಲ್ಲ ಟಾಪಿಕ್ಸ್ ನೋಡ್ತಾ ಇದ್ರೆ ಹಲವಾರು ಈಗ ಕಂಟೆಂಪರರಿ ಟಾಪಿಕ್ಸ್ ಏನಿದೆ ಅವೆಲ್ಲದ್ರ ಬಗ್ಗೆನೂ ಒಂದು ವಿಚಾರ ಸಂಕಿರಣ ಅಂತಿಟ್ಟು ತುಂಬಾ ಒಳ್ಳೆ ಡಿಬೇಟ್ಸ್ ಅಥವಾ ಟಾಪಿಕ್ ಮೇಲೆ ಡಿಸ್ಕಷನ್ ಆಗ್ತಾ ಇದೆ. ಸೊ ಬರ್ತಾ ಬರ್ತಾ ಮೈಸೂರು ಬರೀ ಸಾಂಸ್ಕೃತಿಕ ನಗರಿ ಅಲ್ಲ, ಒಂದು ಲಿಟರರಿ ಟೌನ್ ಆಗಿ ಈಗ ಆಲ್ರೆಡಿ ಹೆಸರು ತಂದ್ಕೊಂಡಿದೆ. ಅದೇ ರೀತಿ ಇವೆಲ್ಲ ರಂಗೋತ್ಸವದಲ್ಲಿ ರಂಗ ಇದಕ್ಕೂ ಸಹ ಇಡೀ ರಾಜ್ಯಕ್ಕೆ, ಮೈಸೂರಿಗೆ ಅದಕ್ಕೆ ಆದ ಒಂದು ಪ್ರಾಮುಖ್ಯತೆ ಇದೆ. ಸೊ ಇದು 24 ವರ್ಷದಿಂದನೂ ನಡೀತಾ ಇದೆ. ಈ ಬಾರಿ ಕೂಡ ಹಲವಾರು ಇಂಟ್ರೆಸ್ಟಿಂಗ್ ಕಾರ್ಯಕ್ರಮಗಳು, ಥಿಯೇಟರ್ ಆಗಿರ್ಬೋದು, ಫಿಲಿಂ ಆಗಿರ್ಬೋದು, ಬೇರೆ ಬೇರೆ ಮಕ್ಕಳದು ನಾಳೆ ಉದ್ಘಾಟನೆಗೊಳ್ಳಲಿದೆ. ಇವೆಲ್ಲ ಕಾರ್ಯಕ್ರಮಗಳು ಆಗೋದ್ರಿಂದ ಮೈಸೂರಿಗೆ ಇತಿಹಾಸದಲ್ಲಿ ಏನು 100 ವರ್ಷದಿಂದ ಒಂದು ಹೆಸರು ಉಳ್ಕೊಂಡು ಬಂದಿದೆ, ಅದನ್ನು ಇದೇ ರೀತಿ ಮುಂದುವರಿಸ್ತಾ ಇನ್ನೂ ಬೆಳೆಸುವಂತ ಜವಾಬ್ದಾರಿ ತಮ್ಮಲ್ಲಿ, ನಮ್ಮಲ್ಲಿ, ಎಲ್ಲೆಲ್ಲರಲ್ಲೂ ಇದೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.